ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ RRC ಬಿಡುಗಡೆ ಮಾಡಿರತಕ್ಕಂಥ ನೂತನವಾದ ನೋಟಿಫಿಕೇಷನ್ ಬಗ್ಗೆ ನಾನೊಂದು ವಿಡಿಯೋವನ್ನು ಮಾಡಿದ್ದೆ, 1 ಲಕ್ಷ ವೇಕೆನ್ಸಿಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ನೋಟಿಫಿಕೇಷನ್ಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇದ್ದೆ. ಮೊದಲನೇ ಬಾರಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾದಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಮೊಬೈಲ್ನಲ್ಲಿ ನೀವು ಅರ್ಜಿಯನ್ನು ಹಾಕೋಬೋದು. ನೀವು ಒಂದು ಫೋಟೋಗ್ರಫಿ ಮತ್ತು ನಿಮ್ಮ ಒಂದು ಸಿಗ್ನೇಚರನ್ನು ಇಟ್ಕೋಬೇಕಾಗುತ್ತೆ. SC/ST ಕ್ಯಾಂಡಿಡೇಟ್ಸ್ ನಿಮ್ಮ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಫ್ರೀ ಟ್ರಾವೆಲ್ ಪಾಸ್ ಸಿಗೋದ್ರಿಂದ SC/ST ಕ್ಯಾಂಡಿಡೇಟ್ಸ್ ಮಾತ್ರ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋಗ್ರಫಿ 320x240 ಪಿಕ್ಸೆಲ್ಸ್ನಲ್ಲಿ 20 KB ಇಂದ 50 KB ಒಳಗಡೆ ಇರಬೇಕು, ಅಥವಾ ಇದು ಫೋಟೋಗೆ. ಮತ್ತು ಸಿಗ್ನೇಚರ್ಗೆ 140x60 ಪಿಕ್ಸೆಲ್ಸ್ ರೆಸಲ್ಯೂಷನ್ 10ರಿಂದ 20 KB. ಇನ್ನು SC/ST ಅವ್ರಿಗೆ ನಿಮ್ಮ ಸರ್ಟಿಫಿಕೇಟು 50 KB ಇಂದ 100 KB ಒಳಗಡೆ ಇರಬೇಕಾಗತ್ತೆ. SC/ST ಕ್ಯಾಂಡಿಡೇಟ್ಸ್ ಮಾತ್ರ, ಉಳಿದಂಥವರು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ SC/ST ಕ್ಯಾಂಡಿಡೇಟ್ಸ್ಗೆ ಫ್ರೀ ಟ್ರಾವೆಲ್ ಪಾಸ್ ಸಿಗೋದ್ರಿಂದ ಅವರು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇದಕ್ಕೂ ಮುಂಚೆ ನೀವು RRB ಅಫಿಷಿಯಲ್ ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ವೇಕೆನ್ಸೀಸನ್ನು ಚೆಕ್ ಮಾಡ್ಕೋಬೋದು. ನೀವು ಯಾವ ಒಂದು ಝೋನ್ಗೆ ಅಪ್ಲೈ ಮಾಡ್ತೀರಾ ಅನ್ನೋದನ್ನು ಫಸ್ಟು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ವೇಕೆನ್ಸಿ ಟೇಬಲ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಂತರ ನೀವು ಅಪ್ಲೈ ಮಾಡ್ಬೋದು. ಜೊತೆಗೆ ನಿಮ್ಮ ಹತ್ರ ಏನಾದರೂ ಫೋಟೋ ಮತ್ತು ಸಿಗ್ನೇಚರ್ ಇಲ್ಲ ಅಂದರೆ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದು ಈ ಒಂದು ರಿಕ್ವೈರ್ಮೆಂಟ್ನ ಕೊನೆ ಹಂತ. ಹಾಗಾಗಿ ನೀವು ಮೊಬೈಲ್ನಲ್ಲೇ ಕಂಪ್ಲೀಟಾಗಿ ಪ್ರೋಸೆಸನ್ನು ಫಾಲೋ ಅಪ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ಮೇಲೆ ಕೊನೆಯದಾಗಿ ಫೋಟೋ ಮತ್ತು ಸಿಗ್ನೇಚರ್ನ ಬೇಕಾದರೆ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ನಾನೀಗ ಬೆಂಗಳೂರಿನ RRBಯ ವೆಬ್ಸೈಟ್ಗೆ ಭೇಟಿಯನ್ನು ನೀಡ್ತಾ ಇದ್ದೇನೆ. RRBBNC.in ಈ ಒಂದು ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ RRB ಅಧಿಕೃತವಾದಂಥ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ. ಭೇಟಿಯನ್ನು ನೀಡಿದ್ಮೇಲೆ ನೀವಿಲ್ಲಿ ಕಾಣ್ಬೋದು RRC 01/2019 ನೋಟಿಫಿಕೇಷನ್. ಮೊದಲನೇದಾಗಿ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೋಬೋದು. ಇದರ ಮಿನಿಮಮ್ ಕ್ವಾಲಿಫಿಕೇಷನ್ 10th ಅಥವಾ ITI ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. 10ನೇ ತರಗತಿ ಆಗಿದ್ದರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ದ ಡೀಟೇಲ್ ನೋಟಿಫಿಕೇಷನ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿ ಕಂಪ್ಲೀಟ್ ಆಗೋದನ್ನು ಓದ್ಕೊಳ್ಳಿ. ನಂತರ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು 12 ಮಾರ್ಚ್ ಇಂದ ಅರ್ಜಿ ಪ್ರಾರಂಭ ಆಗಿದೆ. 12 ಏಪ್ರಿಲ್ ತನಕ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಸೊ ಇಲ್ಲೇನು ಮಾಡಿ, ಮೊದಲನೇ ಸಲ ನೀವು ಬಂದಿದ್ದರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿದರೆ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಾನಿವಾಗ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಒಂದು ಸಲ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು RRB ರೈಲ್ವೇ ವೈಸ್ ವೇಕೆನ್ಸೀಸ್ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ PDF ಸಿಗುತ್ತೆ, ಒಂದು ಸಲ ಚೆಕ್ ಮಾಡ್ಕೋಬೋದು. ಪೋಸ್ಟ್ನ ಪ್ಯಾರಾಮೀಟರ್ಸ್ ಏನೇನೋ ಅಂತ ತಿಳ್ಕೊಬೇಕು ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಇದರ ಡೀಟೇಲ್ಸನ್ನು ಕೂಡ ಪಡ್ಕೋಬೋದು. ಮೊದಲನೇದಾಗಿ ಕಮ್ಯುನಿಟಿನ ಸೆಲೆಕ್ಟ್ ಮಾಡಿ. ಅನ್ರಿಸರ್ವ್ ಆಗಿದ್ದರೆ ಅನ್ರಿಸರ್ವ್ ಸೆಲೆಕ್ಟ್ ಮಾಡಿ. SC/ST OBC ಕ್ರೀಮಿ ಲೇಯರ್ ಆಗಿದ್ದರೆ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಆಗಿದ್ದರೆ ನಾನ್ ಕ್ರೀಮಿ, EWS ಕ್ಯಾಂಡಿಡೇಟ್ಸ್ ಆಗಿದ್ದರೆ EWS. ನಾನೀಗ OBC ನಾನ್ ಕ್ರೀಮಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಪ್ರಾಪರಾಗಿ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಇದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. OBC ನಾನ್ ಕ್ರೀಮಿ. ಅದಾದಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದಾದಮೇಲೆ ಕೋರ್ಸ್ ಕಂಪ್ಲೀಟೆಡ್ ಅಪ್ರೆಂಟಿಸ್ಶಿಪ್, ಇದನ್ನು ನೀವೇನಾದರೂ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. PWBD ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇದಾದಮೇಲೆ ನಿಮ್ಮ ಈ ಒಂದು ಕ್ವಾಲಿಫಿಕೇಷನ್ಗೆ ಮತ್ತು ನಿಮ್ಮ ಇದಕ್ಕೆ ಏನು ಜಾಬ್ಸ್ ಇದೆ ಅಂತ ಬೇಕಾದ್ರೆ ಹೇಳಿ ಸರ್ಚ್ ಮಾಡ್ಬೋದು. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಝೋನ್ ವೈಸ್ ಏನೇನು ವೇಕೆನ್ಸಿ ಇದೆ ಅಂತ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅನ್ರಿಸರ್ವ್ಗೆ ಏನೇನು ವೇಕೆನ್ಸೀಸ್ ಯಾವ್ಯಾವ ಝೋನ್ಸಲ್ಲಿ ಎಷ್ಟೆಷ್ಟಿದೆ ಅಂತ ತೋರಿಸ್ತಾ ಇದೆ. ಒಂದು ಸಲ ನೀವು ಚೆಕ್ ಮಾಡಿ ಮುಗಿದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟ ಮೇಲೆ ಸೆಲೆಕ್ಟ್ ರೈಲ್ವೇಸ್ ಆಫ್ ಯುವರ್ ಚಾಯ್ಸ್ ಅಂತ ಬರ್ತಾ ಇದೆ. ಈ ಒಂದು ಚಾಯ್ಸನ್ನು ನೀವು ಮಾಡ್ಕೋಬೇಕು. ಒಂದು ಸಲ ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿ ಕನ್ನಡದಲ್ಲಿ ಎಕ್ಸಾಮ್ಸ್ ಬರೆಯೋರಿಗೆ ಇಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸಿಕಂದರಾಬಾದಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಕನ್ನಡದಲ್ಲಿ ಎಕ್ಸಾಮ್ಸ್ ಬರೆಯೋರು. ನಾನೀಗ ಸೌತ್ ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ.
ಯು ಹ್ಯಾವ್ ಸೆಲೆಕ್ಟೆಡ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿ, ಯು ವಿಲ್ ನಾಟ್ ಏಬಲ್ ಟು ಮಾಡಿಫೈಡ್ ಲೇಟರ್ ಅಂತ ಕೇಳ್ತಾ ಇದೆ. ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಮುಂಚೆ ನೀವು ಸೆಲೆಕ್ಟ್ ಮಾಡ್ತಿದ್ದೀರಲ್ಲ, ಇದನ್ನು ಕನ್ಫರ್ಮ್ ಮಾಡಿದ್ಮೇಲೆ ನೀವು ಬದಲಾಯಿಸೋಕ್ಕಾಗೋದಿಲ್ಲ. ಒಂದು ಸಲ ಕ್ಲಿಯರಾಗಿ ಇದನ್ನು ಚೆಕ್ ಮಾಡ್ಕೊಂಡು ನಂತರ ಇಲ್ಲಿ ಕನ್ಫರ್ಮ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಒಂದು ಸಲ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೀಟೇಲ್ಸನ್ನು ಕೊಡುತ್ತೆ. ಅದು ಯಾವ್ಯಾವ ರೀತಿ ನೀವು ಅರ್ಜಿನ ಸಲ್ಲಿಸಬೇಕು ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನ ಹೇಳುತ್ತೆ. ಸೊ ಎಲ್ಲವನ್ನು ಒಂದು ಸಲ ಓದ್ಕೊಂಡಾದಮೇಲೆ ಇಲ್ಲೊಂದು ಟಿಕ್ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಒಂದು ಸಲ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೀವು ಝೋನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಮೊದಲೇ ಸೆಲೆಕ್ಟ್ ಮಾಡ್ಕೊಂಡು ಡಿಸೈಡ್ ಆಗಿದೆ, ಆಮೇಲೆ ನೀವು ಅಪ್ಲೈ ಮಾಡಿ. ಸೊ ಸೌತ್ ವೆಸ್ಟರ್ನ್ ರೈಲ್ವೇಸ್ ಹುಬ್ಳಿಗೆ ನಾನು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಮೊದಲನೇ ಕಾಲಮಲ್ಲಿ ನಿಮ್ಮ ನೇಮನ್ನು ಸೆಲೆಕ್ಟ್ ಮಾಡಿ. 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಅಥವಾ ಮೆಟ್ರಿಕ್ಯುಲೇಷನ್ನಲ್ಲಿ ಏನು ಹೆಸರುಗಳಿದೆ ಅದೇ ರೀತಿಯಾಗಿ ಇಲ್ಲಿ ನೀವು ಫಿಲಪ್ ಮಾಡಬೇಕಾಗತ್ತೆ. ಯಾಕಂದರೆ ಇದರ ಬೇಸಿಕ್ ಕ್ವಾಲಿಫಿಕೇಷನ್ 10th ಇರೋದ್ರಿಂದ ಅಲ್ಲಿ ನಿಮ್ಮ ಹೆಸರೇನಿದೆ 10th ಮಾರ್ಕ್ಸ್ ಕಾರ್ಡಲ್ಲಿ ಅದೇ ರೀತಿ ಇಲ್ಲಿ ಹೆಸರನ್ನು ಎಂಟ್ರಿ ಮಾಡಿ, ಅದನ್ನು ಎಂಟ್ರಿ ಮಾಡಿ ಇಲ್ಲಿ. ಆಮೇಲೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಎಂಟ್ರಿ ಮಾಡಿ. ನಿಮ್ಮ ಆಧಾರ್ ನಂಬರ್ ಇದೆ, ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಾಂದರೆ ಅದರ ಎನ್ರೋಲ್ ನಂಬರ್ ಇದ್ದರೆ ಅದನ್ನು ಎಂಟ್ರಿ ಮಾಡಿ. ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಎಜುಕೇಷನ್ ಕ್ವಾಲಿಫಿಕೇಷನ್, 10th ಬೋರ್ಡ್ ಎಲ್ಲಿಂದ ನೀವು ಪಾಸ್ ಮಾಡಿದ್ದೀರಾ, CBSEನ, ICSEನ, ಸ್ಟೇಟ್ ಬೋರ್ಡಾ, ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ 10th ರಿಜಿಸ್ಟ್ರೇಷನ್ ನಂಬರ್, ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಯಾವ ವರ್ಷ 10th ಪಾಸ್ ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್, ಆ್ಯಕ್ಟಿವ್ ಇರತಕ್ಕಂಥ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಅದೇ ಮೊಬೈಲ್ನ ಎಂಟ್ರಿ ಮಾಡಿ. ನೀವು ಬಳಕೆ ಮಾಡ್ತಿರ್ತಕ್ಕಂಥ ಚಾಲ್ತಿಯಲ್ಲಿರ್ತಕ್ಕಂಥ ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿ. ಆ ಒಂದು ಇಮೇಲ್ ಐಡಿನ ಎಂಟ್ರಿ ಮಾಡಿ. ಅದಾದಮೇಲೆ ಈ ಕ್ಯಾಪ್ಚವನ್ನು ಎಂಟ್ರಿ ಮಾಡಿದ್ರೆ ನಿಮ್ಮ ಪ್ರೋಸೆಸ್ ಮುಗಿತದೆ. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಎರಡೂ ಕೂಡ ಭಾಳ ಇಂಪಾರ್ಟೆಂಟು. ಎರಡಕ್ಕೂ ಕೂಡ ಒಂದೊಂದು OTP ಬರುತ್ತೆ. ಸೇಮ್ OTP ಎಲ್ಲ ಬೇರೆ ಬೇರೆ OTPಗಳು ಬರ್ತವೆ. ಮೊಬೈಲಿಗೆ ಬರ್ತಕ್ಕಂಥ OTP ಮತ್ತು ಇಮೇಲಿಗೆ ಬರ್ತಕ್ಕಂಥ OTP ಎರಡನ್ನೂ ಎಂಟ್ರಿ ಮಾಡಿದ್ರೇ ಮುಂದಿನ ಹಂತಕ್ಕೆ ನೀವು ಹೋಗೋಕ್ಕಾಗೋದು. ಅದರಿಂದ ಸರಿಯಾಗಿ ಡೀಟೇಲ್ಸನ್ನು ಎಂಟ್ರಿ ಮಾಡಿ, ಇಲ್ಲ ಅಂದರೆ ತೊಂದರೆ ಆಗುತ್ತೆ. ಸೊ ಒಂದು ಸಲ ನಾನು ಇದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ. ಓಕೆ ಸ್ನೇಹಿತರೆ, ನಾನು ಎಲ್ಲ ಡೀಟೇಲ್ಸನ್ನು ಫಿಲಪ್ ಮಾಡಿದ್ದೀನಿ. ಅದಾದಮೇಲೆ ಈ ಕ್ಯಾಪ್ಚಾ ಏನಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ ಇನ್ನೊಂದು ಟಿಕ್ ಮಾರ್ಕ್ ಮಾಡಿಬಿಟ್ಟು ಸಬ್ಮಿಟ್. ಸೊ ಈ ರೀತಿಯಾಗಿ ನಿಮಗೊಂದು ಡೀಟೇಲ್ಸ್ ತೋರಿಸುತ್ತೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ನೇಮ್, ಡೇಟ್ ಆಫ್ ಬರ್ತು, ಆಧಾರ್ ನಂಬರ್, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನೀವೇನೇನು ಡೀಟೇಲ್ಸ್ ಸೆಲೆಕ್ಟ್ ಮಾಡಿದ್ದೀರಾ ಎಲ್ಲವನ್ನು ಕಂಪ್ಲೀಟಾಗಿ ತೋರಿಸುತ್ತೆ. ಸೊ ಒಂದು ಸಲ ಪ್ರಾಪರಾಗಿ ಇದನ್ನು ನೋಡ್ಕೊಳ್ಳಿ. ಒಂದು ಸಲ ಇದನ್ನು ಕನ್ಫರ್ಮ್ ಮಾಡಿದ್ಮೇಲೆ ಎಡಿಟ್ ಮಾಡೋಕ್ಕಾಗೋದಿಲ್ಲ, ಅದರಿಂದ ಕ್ಲಿಯರಾಗಿ ನೋಡ್ಕೊಳ್ಳಿ. ಕನ್ಫರ್ಮ್ ಅಂತ ಮಾಡಿ. ಕೆಳಗಡೆ ಇಲ್ಲಿ ಕನ್ಫರ್ಮ್ ಅಂತ ಕಾಣ್ತಾ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಆಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ID ಮತ್ತು ನಿಮ್ಮ ಪಾಸ್ವರ್ಡ್ ನಿಮಗೆ ಬರುತ್ತೆ. ಜೊತೆಗೆ OTP ಕೂಡ ನಿಮ್ಮ ಇಮೇಲ್ ID ಮತ್ತು ಇದಕ್ಕೆ ಮೊಬೈಲ್ಗೆ ಬರ್ತದೆ. ಇದನ್ನು ಓಕೆ ಮಾಡಿಬಿಡಿ. ಈಗ ಪ್ರೋಸೆಸ್ ಮುಗಿದಿದೆ. ಈಗ OTPಯನ್ನು ಎಂಟ್ರಿ ಮಾಡಬೇಕು. ಮುಂದಿನ ಹಂತ ನೀವು ಇಲ್ಲಿ ನೋಡ್ತಿದ್ದೀರಾ, ನಿಮ್ಮ ಇಮೇಲ್ ಐಡಿಗೆ ಏನು OTP ಬಂದಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ಗೆ ಏನು ಬಂದಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಎರಡು OTPಗಳು ಬೇರೆ ಬೇರೆ. ಆಮೇಲೆ ಒಂದು ಕ್ಯಾಪ್ಚಾ ಎಂಟ್ರಿ ಮಾಡಿ, ವ್ಯಾಲಿಡೇಟ್ ಮಾಡಿ. ಓಕೆ, ನಾನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿ ನೀವು ಕೊಟ್ಟರೆ ವ್ಯಾಲಿಡೇಟ್ ಆಗುತ್ತೆ. ವ್ಯಾಲಿಡೇಟ್ ಆದಮೇಲೆ ಈ ರೀತಿಯಾದಂಥ ಒಂದು ಪ್ರೋಸೆಸ್ ನಿಮಗೆ ಬರುತ್ತೆ. ನೀವು ಇಲ್ಲಿ ಇಷ್ಟನ್ನು ಫಿಲಪ್ ಮಾಡಬೇಕಾಗತ್ತೆ. ಅಪ್ಲೈ ಆ್ಯಂಡ್ ಎಡಿಟ್ ಅಂತ ಕಾಣ್ತಾ ಇದೆ. ನೀವು ಫಸ್ಟ್ ಇದನ್ನು ನೋಡ್ಕೊಳ್ಳಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಿಲಪ್ ಮಾಡಬೇಕು, ಪೇಮೆಂಟ್ ಡೀಟೇಲ್ಸನ್ನು ಹಾಕಬೇಕು, ಅಡಿಷನಲ್ ಡೀಟೇಲ್ಸ್, ಆಮೇಲೆ ಕೊನೆಗೆ ಫೋಟೋ ಸಿಗ್ನೇಚರನ್ನು ಹಾಕಿ ಪ್ರಿಂಟ್ಔಟ್ ತೊಗೋಬೇಕಾಗತ್ತೆ. ಸೊ 1 by 1 ನಾವು ಮಾಡ್ತಾ ಹೋಗೋಣ. ಆಫ್ಟರ್ ಫೈನಲ್ ಸಬ್ಮಿಷನ್ ದ ಎಡಿಟಿಂಗ್ ಆಫ್ ಅಪ್ಲಿಕೇಶನ್ ಕ್ಯಾನ್ ಬಿ ಡನ್ ಬೈ ಪೇಯಿಂಗ್ 100 rupees. ಫೈನಲ್ ಸಬ್ಮಿಷನ್ ಮಾಡಿದ್ಮೇಲೆ ಅಪ್ಪಿತಪ್ಪಿ ನೀವೇನಾದ್ರು ಮಾಡಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ 100 ರೂಪಾಯಿ ದಂಡವನ್ನು ಕಟ್ಟಿ ನೀವು ಮಾಡಬಹುದು, ಅದಕ್ಕೂ ಅವಕಾಶ ಇದೆ. ಸೊ ಪ್ರೋಸೆಸನ್ನು ಶುರು ಮಾಡೋಣ. ಅಪ್ಲೈ ಆ್ಯಂಡ್ ಎಡಿಟ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮೊದಲನೇದಾಗಿ ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡಿ. ಇದರಲ್ಲಿ ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡಿ, SSLC ಅಂತ ಸೆಲೆಕ್ಟ್ ಮಾಡಿ. ನ್ಯಾಷನಾಲಿಟಿ, ನಿಮ್ಮ ನ್ಯಾಷನಾಲಿಟಿ ಸಿಟಿಸನ್ ಆಫ್ ಇಂಡಿಯಾ. ಕಮ್ಯುನಿಟಿ, ಯಾವೊಂದು ಕಮ್ಯುನಿಟಿಗೆ ಸೇರ್ತೀರಾ ಆ ಒಂದು ಕಮ್ಯುನಿಟಿ ಸ್ಟಾರ್ಟಿಂಗಲ್ಲಿ ಏನು ಕೊಟ್ಟಿರ್ತೀರ ಅದನ್ನು ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡಿ. ಕನ್ಫರ್ಮ್ ದಟ್ ಯು ಆರ್ ಸೆಲೆಕ್ಟೆಡ್ OBC ನಾನ್ ಕ್ರಿಮಿ ಲೇಯರ್ ಆಸ್ ಕಮ್ಯುನಿಟಿ, ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದ್ಮೇಲೆ ಸ್ಟೇಟ್ ಕೇಳ್ತಾ ಇದೆ, ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ, ಡಿಸ್ಟ್ರಿಕ್ಟನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಕ್ಯಾಸ್ಟನ್ನು ಕೇಳ್ತಾ ಇದೆ, ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅದನ್ನು ಎಂಟ್ರಿ ಮಾಡಿ.
ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡಿ, ಅದಾದಮೇಲೆ ರಿಲಿಜನ್ನ ಸೆಲೆಕ್ಟ್ ಮಾಡಿ, ಯಾವುದಕ್ಕೆ ಬರ್ತೀರಾ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್, ಜೈನ್ ಯಾವುದಕ್ಕೆ ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಆರ್ ಯು ಎ PWBD ಕ್ಯಾಂಡಿಡೇಟ್ ಅಂತ ಇದೆ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಅಪ್ರೆಂಟಿಸಿಪ್ ಕೋರ್ಸ್ ಏನಾದರೂ ಮಾಡಿದ್ದೀರಾ, ಹ್ಯಾವ್ ಯು ಕಂಪ್ಲೀಟೆಡ್ ಅಪ್ರೆಂಟಿಸಿಪ್ ಕೋರ್ಸ್ ಅಂಡರ್ 1961 ಆ್ಯಕ್ಟ್, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಆರ್ ಯು ಎನ್ ಎಂಪ್ಲಾಯ್ ಇನ್ ಸ್ಟೇಟ್, ಸೆಂಟ್ರಲ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್, ಎಲ್ಲಾದರೂ ನೀವು ಕೆಲಸ ಮಾಡ್ತಿದ್ದೀರಾ ಸ್ಟೇಟ್ ಅಥವಾ ಸೆಂಟ್ರಲ್ಲಿ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಡೂ ಯು ಬಿಲಾಂಗ್ಸ್ ಟು ಎನಿ ಆಫ್ ದಿಸ್ ಅಂತ ಕೇಳ್ತಾ ಇದ್ದಾರೆ, ಅದರ ಕಂಡೀಷನ್ಸ್ನ ನೋಡ್ಕೊಳ್ಳಿ. ಡೊಮಿಕ್ಲಿನ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ 1980ರಿಂದ 1989 ತನಕ ಏನಾದರೂ ನೀವು ಅಲ್ಲಿ ವಾಸವಾಗಿದ್ರಾ ಅಂತ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಸರ್ವಿಂಗ್ ರೈಲ್ವೆ ಎಂಪ್ಲಾಯ್, ರೈಲ್ವೇಸಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅಷ್ಟೇ ಎಂಪ್ಲಾಯ್ ಇನ್ ಕ್ವಾರಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕ್ಯಾಂಟೀನ್ಸಲ್ಲಿ, ಅದು ಅಷ್ಟೇ ರೈಲ್ವೆ ಆರ್ಗನೈಸೇಷನ್ ಸಂಬಂಧಪಟ್ಟಂಗೆ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಕೊಡಿ. ಆರ್ ಯು ಎ ಕ್ಯಾಂಡಿಡೇಟ್ ಫ್ರಮ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಹೂಸ್ ಫ್ಯಾಮಿಲಿ ಇನ್ಕಮ್ ಇಸ್ ಲೆಸ್ ದ್ಯಾನ್ 50,000. ಸೊ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿದ್ದೀರಾ ಅಂತ ಕೇಳ್ತಾ ಇದೆ. ಅವರ ಫ್ಯಾಮಿಲಿಯ ಓವರಾಲ್ ಆ್ಯನ್ಯುವಲ್ ಇನ್ಕಮ್ ಬಂದು 50,000ಕ್ಕಿಂತ ಕಡಿಮೆ ಇರಬೇಕು, ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ದರೆ ನೋ ಕೊಡಿ. ಅದಾದಮೇಲೆ ಇಲ್ಲಿ ನಿಮಗೆ ಇಲ್ಲೇನು ಕ್ಯಾಪ್ಚಾ ಕಾಣ್ತಾ ಇದೆ ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಕನ್ಫರ್ಮ್ ಮಾಡ್ಕೊಳ್ಳಿ ಒಂದು ಸಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ. ಒಂದು ಪಕ್ಷ ಡೀಟೇಲ್ಸ್ ಯಾವುದಾದ್ರೂ ತಪ್ಪಾಗಿದ್ದು ನೀವು ಆಮೇಲೆ ಎಡಿಟ್ ಮಾಡಬೇಕು ಅಂದರೆ ₹100 ದಂಡವನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾರೆ. 2ನೇ ಹಂತದಲ್ಲಿ ಪ್ರಿಫರೆನ್ಸ್ ಡೀಟೇಲ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ನಿಮ್ಮ ವೇಕೆನ್ಸಿ ಟೇಬಲ್ನ ನೋಡಿಕೊಂಡು ಸೌತ್ ವೆಸ್ಟರ್ನ್ ರೈಲ್ವೇಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ, ಯಾವ್ಯಾವ ಪೋಸ್ಟ್ಗಳಿದೆ ಅಂತ ಇಲ್ಲಿ ಡೆಸ್ಟಿನೇಷನ್ಗಳನ್ನ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೊಟ್ಟಿದ್ದಾರೆ. ವೇಕೆನ್ಸಿ ಟೇಬಲಲ್ಲಿ ಪ್ರಿಯಾರಿಟಿ ಕೊಡಬೇಕು, ಅಂದರೆ ನನ್ನ ಯಾವ ಹುದ್ದೆಗಳ ಆಯ್ಕೆಗೆ ನನ್ನ ಮೊದಲ ಆದ್ಯತೆ ಅಂತ ನಾನು ಈ ಬಾಕ್ಸ್ಗಳಲ್ಲಿ ನಂಬರ್ನ ಕೊಡ್ಕೊಬರ್ಬೇಕು. ಉದಾಹರಣೆಗೆ ನಾನು ಈಗ ಅಸಿಸ್ಟೆಂಟ್ ವರ್ಕ್ಶಾಪಲ್ಲಿ ಏನಾದ್ರು ನನ್ನ ಟಾಪ್ ಪ್ರಿಯಾರಿಟಿ ಆಗಿದ್ದರೆ ಇದಕ್ಕೆ ನಾನು 1 ಅಂತ ಕೊಡಬೇಕಾಗುತ್ತೆ, ನಂಬರ್ 1. ಅದೇ ರೀತಿ ಲೋಕೋ ಶೀಡ್ಗೆ ನನ್ನ ಪ್ರಿಯಾರಿಟಿ ಇದ್ದರೆ ನಂಬರ್ 2, ನಂಬರ್ 3, ನಂಬರ್ 4 ಈ ರೀತಿಯಾಗಿ ಎಲ್ಲ ನಂಬರ್ಗಳನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕು. ಎಲ್ಲ ವೇಕೆನ್ಸೀಸ್ನ ನೋಡಿಕೊಂಡು ಒಂದು ಸಲ ಫಿಲಪ್ ಮಾಡಿಬಿಡಿ. ನಾನು ಇದಕ್ಕೆ ಕಂಪ್ಲೀಟ್ ಮಾಡ್ತೀನಿ. ಸೊ ಸ್ನೇಹಿತರೆ ನಾನೆಲ್ಲ ಫಿಲಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕ್ಯಾಪ್ಚಾ ಇರ್ತದಲ್ಲ ಅದನ್ನು ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೊಂದು ಸಲ ನಿಮ್ಮ ಪ್ರಿಯಾರಿಟಿಯನ್ನು ತೋರಿಸುತ್ತೆ, ನೀವು ಹೆಂಗೆ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದನ್ನು. ಚೇಂಜ್ ಏನಾದ್ರು ಮಾಡೋಂಗಿದ್ರೆ ಎಡಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ ಪ್ರಿಯಾರಿಟಿನ, ಅಥವಾ ಕನ್ಫರ್ಮ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಟಿಕ್ ಮಾರ್ಕ್ ಮಾಡಬೇಕು, ಇದನ್ನು ಟಿಕ್ ಮಾರ್ಕ್ ಮಾಡಿ ಆಮೇಲೆ ನೀವು ಅದನ್ನು ಕೊಡಿ, ಕನ್ಫರ್ಮ್ ಅಂತ ಕೊಡಿ, ಕನ್ಫರ್ಮ್ ಆಗುತ್ತೆ. ಸೊ ಮೊದಲನೇ ಹಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮುಗಿದಿದೆ. 2ನೇ ಹಂತ ಅಪ್ಲಿಕೇಶನ್ ಫೀನ ಪೇ ಮಾಡಿ ಚೆಕ್ ಮಾಡಬೇಕು. 2ನೇ ಹಂತವನ್ನು ನಾವಿಲ್ಲಿ ಕ್ಲಿಯರ್ ಮಾಡಿಬಿಡೋಣ. ಇವಾಗ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ನೀವೀಗ ಪೇ ಫೀ ಅಂತ ಇದೆ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಪೇಮೆಂಟ್ ಮೋಡ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಬ್ಯಾಂಕ್ ಇದ್ದರೆ ಬ್ಯಾಂಕ್, ಪೋಸ್ಟ್ ಆಫೀಸ್ ಚಲನ್ ಇದೆ ಪೋಸ್ಟ್ ಆಫೀಸ್ ಚಲನ್. ನಾನು ಆನ್ಲೈನಲ್ಲಿ ಕಟ್ತೀನಿ, ಬ್ಯಾಂಕ್ ಅಂತ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಕ್ಯಾನ್ಸಲೇಷನ್ ರಿಫಂಡ್ ಪಾಲಿಸಿ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಸಲ ನೀವು ಬಂದಮೇಲೆ ಈ ರೀತಿಯಾಗಿ ನಿಮಗೆ ಇಲ್ಲಿ ತೋರಿಸುತ್ತೆ. SBI ಆದರೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ನೆಟ್ ಬ್ಯಾಂಕಿಂಗ್ ಮಾಡೋದಾದರೆ. ಅದರ್ ಬ್ಯಾಂಕ್ಸ್ ಆದರೆ ಚಾರ್ಜಸ್ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಅಥವಾ ಕಾರ್ಡನ್ನು ಯೂಸ್ ಮಾಡೋದಾದರೆ ಅದರ ಡೆಬಿಟ್ ಕಾರ್ಡ್ ಯಾವುದೇ ಬ್ಯಾಂಕ್ ಚಾರ್ಜಸ್ ಇರೋದಿಲ್ಲ. ನಾನು ಇವಾಗ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀನಿ, ಅದರ ಡೆಬಿಟ್ ಕಾರ್ಡ್ಸನ್ನು. ಅಥವಾ UPI ಮೂಲಕ ಬೇಕಾದರೂ ನೀವು ಪೇ ಮಾಡ್ಬೋದು, ಯಾವುದೇ ಒಂದು ಮೂಲಕ ಬೇಕಾದರೆ ನೀವು ಪೇ ಮಾಡ್ಬೋದು. ನಾನೀಗ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ಸ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಡೀಟೇಲ್ಸನ್ನು ತೋರಿಸುತ್ತೆ, ಅದನ್ನು ನಾವು ಕನ್ಫರ್ಮನ್ನು ಕೊಡಬೇಕು. ಕನ್ಫರ್ಮ್ ಅಂತ ಕೊಡಿ. ಮತ್ತೊಂದು ಸಲ ಅದನ್ನು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದ್ಮೇಲೆ ಈ ರೀತಿಯಾಗಿ ನಿಮ್ಮ ಕಾರ್ಡ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಿ. ಕಾರ್ಡ್ ಡೀಟೇಲ್ಸ್ನ ಎಂಟ್ರಿ ಮಾಡಿಬಿಟ್ಟು ನೀವು ಈ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಪೇ ಅಂತ ಕೊಟ್ಕೊಳ್ಳಿ. ಈ ರೀತಿಯಾಗಿ ಮುಂದಿನ ಹಂತದಲ್ಲಿ ನಿಮಗೆ 1 ಟೈಮ್ ಪಾಸ್ವರ್ಡನ್ನು ಕೇಳುತ್ತೆ. ಅಲ್ಲಿ ನೀವು 1 ಟೈಮ್ ಪಾಸ್ವರ್ಡನ್ನ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಿಗೆ 1 ಟೈಮ್ ಪಾಸ್ವರ್ಡ್ ಬರುತ್ತೆ. ನೀವು ಒಂದು ಸಲ ಪೇಮೆಂಟನ್ನು ಮಾಡಿದ್ಮೇಲೆ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಕಾಣ್ಬೋದು. ಇಂಟರ್ಫೇಸ್ನ ಈಗ ನಿಮಗೆ ರೀಡೈರೆಕ್ಟಾಗಿ ವಾಪಸ್ ಹೋಗುತ್ತೆ. ನೋಡಿ, ಪೇಮೆಂಟ್ ಸಕ್ಸಸ್ಫುಲ್. 2ನೇ ಹಂತವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. 3ನೇ ಹಂತ ಫಿಲ್ ಅಡಿಷನಲ್ ಡೀಟೇಲ್ಸ್. ಕೆಲವೊಂದು ಅಡಿಷನಲ್ ಡೀಟೇಲ್ಸ್ ಇರುತ್ತೆ, ಅದನ್ನು ಫಿಲಪ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಇಲ್ಲಿ ಕ್ವಾಲಿಫಿಕೇಷನ್ ಆಲ್ರೆಡಿ SSLC ಅಂತ ಕೊಟ್ಟಿದ್ದೀವಿ. ಯಾವ ಸ್ಟೇಟಲ್ಲಿ ಸ್ಟಡಿ ಮಾಡಿದ್ದೀರಾ ಅದನ್ನು ಫಿಲಪ್ ಮಾಡಿ. ಕರ್ನಾಟಕ ಇದನ್ನು ಸೆಲೆಕ್ಟ್ ಮಾಡಿ. ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿ, ಯಾವ ಡಿಸ್ಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ, CGPAನ ಪರ್ಸೆಂಟೇಜ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಪರ್ಸೆಂಟೇಜ್ ನಿಮ್ಮದು 10th ಎಷ್ಟು ಮಾರ್ಕ್ಸ್ ಇದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಿ.
ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಮಾಡಿ. ಸೊ ಇಲ್ಲಿ ಪರ್ಸೆಂಟೇಜನ್ನು ಎಂಟ್ರಿ ಮಾಡಾದಮೇಲೆ ಕ್ವಾಲಿಫಿಕೇಷನ್ ಟೈಪ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವೇನಾದ್ರು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡ್ಬೋದು. ಕ್ವಾಲಿಫಿಕೇಷನ್ ಸ್ಟ್ರೀಮ್ ಏನು ಅಂತ ಕೇಳ್ತಾ ಇದ್ದಾರೆ, ಸೈನ್ಸ್ ಸ್ಟ್ರೀಮ್ ಸೆಲೆಕ್ಟ್ ಮಾಡ್ಕೋತೀನಿ. ಮದರ್ ಟಂಗ್ ಏನು ಅಂತ ಕೇಳ್ತಾ ಇದ್ದಾರೆ, ನಿಮ್ಮ ಮದರ್ ಟಂಗ್ ಮಾತೃಭಾಷೆ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ ಆಫ್ ಎಕ್ಸಾಮ್ ಲ್ಯಾಂಗ್ವೇಜ್ ಇನ್ ಅಡಿಷನ್, ಎಕ್ಸಾಮಿನೇಷನ್ನ ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರೀತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ಒಂದ್ಸಲ ಸೆಲೆಕ್ಟ್ ಮಾಡಿದ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಕನ್ಫರ್ಮ್ ದಟ್ ಯು ಹ್ಯಾವ್ ಚೂಸ್ ಕನ್ನಡ ಆ್ಯಸ್ ದ ಎಕ್ಸಾಮ್ ಲ್ಯಾಂಗ್ವೇಜ್, ಇಟ್ ಕೆನಾಟ್ ಬಿ ಚೇಂಜ್. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಫಿಲಪ್ ಮಾಡಿ. ನಿಮ್ಮ ಅಡ್ರೆಸ್ಸು, ನಿಮ್ಮ ನಿಯರೆಸ್ಟ್ ಸಿಟಿ, ಡು ಯು ಬಿಲಾಂಗ್ಸ್ ಟು ವಿಚ್ ಸಿಟಿ, ಆಮೇಲೆ ಸ್ಟೇಟು, ಡಿಸ್ಟ್ರಿಕ್ಕು, ಪಿನ್ ಕೋಡ್ ಇಷ್ಟನ್ನು ಎಂಟ್ರಿ ಮಾಡಿ. ಅದಾಕ್ಷಣ ನೀವೇನಾದರೂ ITIನ ಮಾಡಿದರೆ ಇಲ್ಲಿ ಎಸ್ ಅಂತ ಕೊಡಿ. ಅದರ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೀವು ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಒಂದು ಪಕ್ಷ ನೀವು ITI ಮಾಡಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇದಾದಮೇಲೆ ಸ್ನೇಹಿತರೆ, ಇಲ್ಲಿ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಮೋಲ್ಸ್ ಅಂತ ಏನು ಕೊಟ್ಟಿದ್ದಾರೆ, ಅಂದರೆ ಯಾವ್ದಾದ್ರು ಮಚ್ಚಗಳಿದ್ರೆ, ಐಡೆಂಟಿಫಿಕೇಷನ್ ಮಾರ್ಕ್ಸ್ ಏನಾದ್ರು ನಿಮ್ಮ ಹತ್ರ ನಿಮ್ಮ ಬಾಡಿ ಮೇಲಿದ್ದರೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು ಇವೆರಡು ಬಾಕ್ಸಲ್ಲಿ. ಇಲ್ಲ ಅಂತ ಹೇಳಿದ್ರೆ ನೋ ಮಾರ್ಕ್ಸ್ ಅಂತ ಫಿಲಪ್ ಮಾಡಿ. ಮಾರ್ಕ್ಸ್ ಏನಾದರೂ ಇದ್ದರೆ, ಮಚ್ಚೆ ಅಥವಾ ಕಲೆಗಳು ಅಂತ ಏನು ಹೇಳ್ತೀರಾ, ಅಥವಾ ಕಟ್ ಮಾರ್ಕ್ಸ್ ಏನಾದ್ರು ಇದ್ದರೆ ಅದನ್ನು ನೀವು ಎಂಟ್ರಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೋ ಮಾರ್ಕ್ಸ್ ಅಂತ ಎಂಟ್ರಿ ಮಾಡಿ. ನಂತರ ನೀವು ಇಲ್ಲಿಗೆ ಏನು ಕೇಳ್ತಾ ಇದ್ದಾರೆ, ಯು ಹ್ಯಾವ್ ಟು ಬ್ರಿಂಗ್ ಎನಿ ಒನ್ ಆಫ್ ದಿ ಕರೆಂಟ್ ವ್ಯಾಲಿಡ್ ID ಇನ್ ಒರಿಜಿನಲ್ ಫಾರ್ ಅಪಿಯರಿಂಗ್ CBT. CBTಗೆ ಬರಬೇಕಾದ್ರೆ ನೀವು ಯಾವ ಒಂದು ಒರಿಜಿನಲ್ IDಯನ್ನು ತೊಗೊಬತ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಾಳಷ್ಟು ಆಪ್ಷನ್ಸ್ ಇದೆ, ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅದನ್ನು ತೊಗೊಂಡೋಗ್ಬೇಕಾಗತ್ತೆ. ಅದನ್ನು ಪ್ರಾಪರಾಗಿ ನೋಡಿ. ಆಧಾರ್ ಕಾರ್ಡ್ ಕರೆಕ್ಟಾಗಿದ್ದರೆ ನಿಮ್ಮ ಹೆಸರು ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ 10th ಮಾರ್ಕ್ಸಲ್ಲಿ ಏನು ಕೊಟ್ಟಿದ್ದೀರಾ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇದೆಯಾ, ಡ್ರೈವಿಂಗ್ ಲೈಸೆನ್ಸಲ್ಲಿ ಇದೆಯಾ, ಪ್ಯಾನಲ್ಲಿ ಇದೆಯಾ, ಪಾಸ್ಪೋರ್ಟಲ್ಲಿ ಇದೆಯಾ, ವೋಟರ್ IDಯಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಡ್ರೈವಿಂಗ್ ಲೈಸೆನ್ಸನ್ನು ಕೊಟ್ಕೋತಾ ಇದ್ದೀನಿ. ಡೀಟೇಲ್ಸ್ ಆಫ್ ಬ್ಯಾಂಕ್ ಅಕೌಂಟ್ ವಿಚ್ ರೀಫಂಡ್ ಹ್ಯಾಸ್ ಟು ಬಿ ಮೇಡ್. ನೀವೇನಾದ್ರು ಸೈಬರ್ ಸೆಂಟರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ, ಇವಾಗ ಅವ್ರ ಕಾರ್ಡಿಂದ ಏನಾದ್ರು ಪೇ ಮಾಡಿದರೆ ಇಲ್ಲಿ ನೋ ಅಂತ ಕೊಟ್ಬಿಟ್ಟು ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನನ್ನ ಕಾರ್ಡಿಂದ ನಾನು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ದೀನಿ, ಹಾಗಾಗಿ ಅವ್ರೇನು ಕೇಳ್ತಾ ಇದ್ದಾರೆ, ವುಡ್ ಯು ಲೈಕ್ ಟು ರಿಸೀವ್ ರೀಫಂಡ್ ಅಮೌಂಟ್ ಇನ್ ದ ಸೇಮ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ನಾನು ಇಲ್ಲಿ ಎಸ್ ಅಂತ ಕೊಡ್ತೀನಿ. ಒಂದು ಪಕ್ಷ ನೀವು ಸೈಬರ್ ಸೆಂಟ್ರಲ್ಲಿ ಏನಾದರೂ ಈ ಒಂದು ಅಪ್ಲಿಕೇಶನ್ ಹಾಕ್ಸ್ತಾ ಇದ್ದರೆ ಅಥವಾ ಅವರ ಕಾರ್ಡಿಂದ ನೀವು ಪೇ ಮಾಡಿಸಿದ್ರೆ ಇಲ್ಲಿ ನೋ ಅಂತ ಕೊಟ್ಬಿಟ್ಟು ನಿಮ್ಮ ಕಾರ್ಡ್ ಡೀಟೇಲ್ಸ್, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿದೆ, ನಿಮ್ಮ ಹೆಸರು, IFSC ಕೋಡ್, ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ರೀಎಂಟ್ರಿ ಮಾಡಿಸಿ, ಅಕೌಂಟ್ ನಂಬರನ್ನು ರೀಎಂಟ್ರಿ ಮಾಡಿಸಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಕೊಳ್ಳಿ. ನೀವು CBT ಪರೀಕ್ಷೆಗೆ ಅಟೆಂಡ್ ಆದರೆ, ಮೊದಲ ಹಂತದ CBT ಪರೀಕ್ಷೆಗೆ ಅಟೆಂಡ್ ಆದರೆ ನಿಮ್ಮ ಹಣ ರೀಫಂಡ್ ಆಗುತ್ತೆ. ಸೊ OBC GM ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿನ ಕಟ್ತೀರಾ, ಅದರಲ್ಲಿ 400 ರೂಪಾಯಿ ರೀಫಂಡ್ ಆಗುತ್ತೆ. ಉಳಿದಂಥವ್ರು 250 ರೂಪಾಯಿನ ಏನು ಕಟ್ತೀರಾ, ಅದು 250 ರೂಪಾಯಿ ನಿಮಗೆ ರೀಫಂಡ್ ಆಗುತ್ತೆ. ಸದ್ಯಕ್ಕೆ ನಾನು ನನ್ನ ಕಾರ್ಡಿಂದ ಎಂಟ್ರಿನೇ ಮಾಡಿರೋದ್ರಿಂದ ನಾನು ಅದೇ ಅಕೌಂಟಿಗೆ ವಾಪಸ್ ಬರಲಿ ಅಂತ ಎಸ್ ಕೊಟ್ಕೋತಾ ಇದ್ದೀನಿ. ಡು ಯು ಅಗ್ರಿ ಟು ಶೇರ್ ಯುವರ್ ಸ್ಕೋರ್ ಇನ್ ದ ಎಕ್ಸಾಮಿನೇಷನ್ ಆಫ್ ರೈಲ್ವೇಸ್ ಅಂತ ಕೇಳ್ತಾ ಇದ್ದಾರೆ. ನಾನು ಎಸ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚವನ್ನು ಒಂದು ಸಲ ಎಂಟ್ರಿ ಮಾಡಿಬಿಡಿ. ಚೆಕ್ ಮಾಡಾದ್ಮೇಲೆ ಎಲ್ಲ ಡೀಟೇಲ್ಸನ್ನು ನಾವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕೊನೆ ಆಪ್ಷನ್ ನಿಮಗೆ ಬರುತ್ತೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನು ನೀವು ಅಪ್ಲೋಡ್ ಮಾಡಬೇಕು. ನಾನು ಮೊದಲೇ ಹೇಳ್ದಂಗೆ ಫೋಟೋ 320 × 240 ಪಿಕ್ಸಲ್ಸಲ್ಲಿ ಇರಬೇಕು, 20 ರಿಂದ 50 KB ಒಳಗಡೆ ಇರಬೇಕಾಗತ್ತೆ. ಮತ್ತು ಸಿಗ್ನೇಚರ್ 140 × 60 ಪಿಕ್ಸಲ್ಸಲ್ಲಿ ಇರಬೇಕು, 10 ರಿಂದ 20 KB ಒಳಗಡೆ ಇದ್ದರೆ ಸಾಕು. ಎರಡನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎರಡನ್ನೂ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲೊಂದು ಟಿಕ್ ಮಾರ್ಕ್ ಕಾಣ್ತಾ ಇದೆ ಡಿಕ್ಲರೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಫೈನಲ್ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ನ ಸಂಪೂರ್ಣ ಹಂತ ಮುಗಿದೋಗುತ್ತೆ. ಆಮೇಲೆ ನೀವು ಅರ್ಜಿಯನ್ನು ಪ್ರಿಂಟ್ ತೆಗೆದು ಮುಂದಿನ ರೆಫರೆನ್ಸ್ಗೆ ಇಟ್ಕೋಬೇಕಾಗತ್ತೆ. ಫೈನಲ್ ಸಬ್ಮಿಟ್ ಆದಮೇಲೆ ಖಂಡಿತವಾಗ್ಲೂ ನೀವು ಒಂದು ಪ್ರಿಂಟೌಟನ್ನು ತೆಗೆದು ಅದನ್ನು ಇಟ್ಕೊಳ್ಳಿ. ಸೊ ನನ್ನ ಈ ಮಾಹಿತಿ ನಿಮ್ಗೇನಾದ್ರು ಉಪಯುಕ್ತ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಯಾರ್ಯಾರು ಅರ್ಜಿಯನ್ನು ಹಾಕಬೇಕು ಅವ್ರ ಜೊತೆ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇನ್ನೂ ಹೆಚ್ಚು ಡೌಟ್ ಏನಾದ್ರು ನಿಮಗಿದ್ರೆ, ಇನ್ನೂ ಏನಾದ್ರು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನಿಮಗೆ ಮುಕ್ತವಾಗಿದೆ, ಬಂದು ಕಮೆಂಟ್ ಮಾಡ್ಬೋದು. ಬಿಡುವಿನ ಸಂದರ್ಭದಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳು ಸೂಕ್ತ ಅನಿಸಿದ್ರೆ ಅದಕ್ಕೆ ಉತ್ತರವನ್ನು ನೀಡ್ತಾನೆ. ಸೊ ಥ್ಯಾಂಕ್ ಯು ಸೊ ಮಚ್.